ಸ್ನೇಹಿತರಿಗೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವೋ ಏನು ಮೊನ್ನೆ ತಾನೇ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ಒಂದು ಪತ್ರಿಕಾ ಒಂದು ಕರೆದಿದ್ರು. ಅವತ್ತು ಏನು ವಿಚಾರ ಕರೆದಿದ್ರು, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿತ್ತು. ಅದರಲ್ಲಿ ನಮ್ಮ ಜಿಲ್ಲೆಯ ಭಾಗಕ್ಕೆ 3 ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೇಳಲಿಕ್ಕೋಸ್ಕರ ಮತ್ತೆ ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಹೇಳಿಕೆ ಕರೆದಿದ್ದು. ಅದು ತಮಗೆಲ್ಲ ಗೊತ್ತಿರೋ ವಿಚಾರ. ಅದು ಆಗಿದ ನಂತರ ನಿನ್ನೆ ತಾನೇ ಅವರು ನಮ್ಮ ನಾಯಕರ ವಿರುದ್ಧ ಒಂದು 2-3 ಒಂದು ವಿರುದ್ಧವಾಗಿ ಮಾತಾಡ್ತಾರೆ. ಏನೋ ನಮ್ಮ ಸಂಸದರು ಏನು ಅವರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ನಾಯಕರ ಕಾರಣ. ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು, ಕೆರೆಗಳು ನೀರು ತುಂಬಿಸಿರೋದು ಆಗಿರ್ಬೋದು, ಮತ್ತೆ ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರ್ತಕ್ಕಂಥ ಆಗಿರ್ಬೋದು. ಇವತ್ತು ಸುಮಾರು 28,000ಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು. ಮತ್ತೆ ಎಲ್ಲ ಹಳ್ಳಿಗಳಿಗೂ CC ರಸ್ತೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಮನೆಗಳು ಕಟ್ಕೊಟ್ಟಿರ್ತಕ್ಕಂಥ ಈ ವಿಚಾರಗಳನ್ನು ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕ್ಕಂತ ಪ್ರಯತ್ನ ಮಾಡಿದ್ರು. ಇವತ್ತು ಅದು ವಿಚಾರವಾಗಿ ಅವ್ರ ನೋವು ತಡ್ಕೊಳಕ್ಕಾಗ್ದಿರಾ ಇವತ್ತು ಏನು MLA ನಾನು ಪದ ಬಳಸಬಾರ್ದು, MLA ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾ ಗಿರಾಕಿಗಳಿದ್ದಂಗೆ ಇರಬೇಕು. ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ. ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ, ನಾವು ಮಾತಾಡೋದು ಬೇಡ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ. ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಬೇಕು, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ತೊಗೊಂಡು ಹೋಗ್ಬೇಕು. ಇವತ್ತು 10 ವರ್ಷ ಹಿಂದಕ್ಕೆ ಹೋಗಿದೆ. ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ, ಅವರು ತಂದಿರ್ತಕ್ಕಂಥ ಅನುದಾನಗಳೇನಿದೋ ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ. ನಿಮಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರ್ತಕ್ಕಂಥ 44 ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಕ್ಕೆ ಇಷ್ಟ ವಹಿಸ್ತೀನಿ. ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಅವ್ರ ಅವಧಿಯಲ್ಲಿ ಏನು ICU ಬೆಡ್ ತಂದಿದ್ರು. ಇವತ್ತು ಚಿಂತಾಮಣಿ ಮಾನ್ಯ ಏನು ಈಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತಾರೆ ಅವ್ರ ಊರು ಅಭಿವೃದ್ಧಿ ಆಗ್ಲಿ ಅಂತ. ಇಲ್ಲಿರೋರು ಏನ್ ಮಾಡ್ತಾ ಇದ್ರು ನಾಯಕರು, ಇಲ್ಲಿರೋ ಶಾಸಕರು ಏನ್ ಮಾಡ್ತಾ ಇದ್ರು, ಅದೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಿರ್ಗಾ UGD ಬಗ್ಗೆ ನೆನ್ನ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ UGD ಮಾಡಿ ಸುಮಾರು 15 ವರ್ಷ ಆಗಿದೆ. ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು. ಈಗ ಪಾಪ್ಯುಲೇಷನ್ 1:ಡಬಲ್ ಆಗಿದೆ. ಇವತ್ತು ಸುಮಾರು ಬ್ಲಾಕ್ ಆಗಿದೆ. UGD ಪ್ಲಾಂಟು ಅದು ಫೈಲೂರ್ ಆಗಿದೆ. ಏನೋ ಅದು ನಮಗೆ ಇವಾಗ ಜಿಲ್ಲಾಡಳಿತಗೂ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ, ಹೊಸ ಪ್ಲಾಂಟ್ ಮಾಡಬೇಕು, ಅದು ಸುಮಾರು 30 ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ. ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ. ಅದು ತಮ್ಮ ಎಲ್ಲಿ ಜಾಗ ಕೊಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತೇಳಿ ಅದನ್ನು ತಡೆ ಹಿಡ್ದಿದ್ದೀರಾ. ಮತ್ತೆ ಚಿಕ್ಕಬಳ್ಳಾಪುರ ಸುಮಾರು 3-4 ವರ್ಷಗಳಿಂದ ಕುಡಿಯೋ ನೀರಿನ ಏನು ಡಿಸ್ಟ್ರಿಬ್ಯೂಷನ್ ಲೈನು, HD ಪೈಪ್ ಲೈನು, ಅರ್ಬನ್ ವಾಟರ್ ಸಪ್ಲೈಯಿಂದ ಸುಮಾರು 3-4 ವರ್ಷದಿಂದ ನಾವು ಆಗ್ಬೋದು, ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷ ಆಗ್ಬೋದು, ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ. 6 ತಿಂಗಳಾದ್ರೂ ಕೆಲಸ ಮಾಡೋಕ್ಕೆ ಇವತ್ತವರೆಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಷ್ಟು ಕೆಲಸಗಳು ತಡೆ ಹಿಡಿದಿದ್ದೀರಾ. ಮತ್ತೆ ನಮ್ಮ ನಗರದಲ್ಲಿ ಇವತ್ತು 24ನೇ ವಾರ್ಡಲ್ಲಿ ನೀವು 16 ಕೋಟಿ ಗ್ರಾಂಟ್ ಆಗ್ತೀವಿ ಅಂತ ಹೇಳಿದಿರಾ. ಇವತ್ತವರೆಗೂ ಅಲ್ಲಿ 1 ರೂಪಾಯಿ ಕೂಡ ಗ್ರಾಂಟ್ ನೀವು ಬಿಡುಗಡೆ ಮಾಡಿಲ್ಲ. ಅಲ್ಲಿರೋ ಭಾಗದಲ್ಲಿ ಇರತಕ್ಕಂಥ ಕೆಲಸ ಸುಮಾರು ಬಾಕಿ ಇದೆ. ಇದು ಒಂದು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ. ಅದನ್ನ ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ. ಕೆಲವು ಗಾಂಜಾ ಗಿರಾಕಿಗಳು ಯಾರು MLA ಚೇಳಾಗ್ಲಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ನಾವು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ರೆ ಅದನ್ನ ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆಬೇಕು ಅಂತ ಸೌಜನ್ಯ ಕೂಡ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನ ಪದೇ ಏನಾದ್ರೂ ನೀವು ಬಳಸಿದ್ದೆ ಆದ್ರೆ ಆಗ್ಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಹೋಗ್ತೈತೆ ಅಂತ ಹೇಳ್ಬಿಟ್ಟು
ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 3,500ಕ್ಕಿಂತ ಹೆಚ್ಚು ಅರ್ಜಿಗಳು ಬಂತು. ಅದರಲ್ಲಿ ಸ್ಲಮ್ ನಿವಾಸಿಗಳಿದ್ದಾರೆ, ಅದು ಸುಮಾರು ಒಂದು 1,500ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ. ಅವ್ರಿಗೆ ಯಾವುದೇ ರೀತಿ ದಾಖಲೆಗಳಿಲ್ಲ. ನಾವು ಸ್ಲಮ್ ಬೋರ್ಡಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಅವರು ಅರ್ಜಿಗಳು ಕಳಿಸ್ಕೊಟ್ಟಿದ್ದಾರೆ. ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು GPS ಮಾಡಿ ಅವ್ರಿಗೆ ಒಂದು 1,500 ಜನಕ್ಕೆ ಆ ಮುಖಾಂತರ ನಾವು ಒಂದು ಹಕ್ಕುಪತ್ರ ಕೊಡಿಸಿ ಖಾತೆ ಕೊಡೋ ಅಂತ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಈಗ ಅವ್ರು ಬಂದು ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಒಂದೊಂದೇ ಹಂತವಾಗಿ ಮಾಡಿಕೊಡ್ತೀವಿ. ಇನ್ನು ಉಳಿದಿರೋದು ಇಷ್ಟು ದಿನಗಳ ಕಾಲ ಬರೀ ಅರ್ಜಿ ಕೊಟ್ಟಿದ್ರು, ಅದಕ್ಕೆ ಟ್ಯಾಕ್ಸ್ ತುಂಬಿರಲಿಲ್ಲ, ಮತ್ತೆ EC ಕೊಟ್ಟಿರಲಿಲ್ಲ. ಇವತ್ತು ಆನ್ಲೈನಲ್ಲಿ ಎಂಟ್ರಿ ಆಗಬೇಕಂದ್ರೆ EC ಬೇಕು, ಟ್ಯಾಕ್ಸ್ ಬೇಕು. ಅದು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಇನ್ನು ಸರ್ವಾನುಮತದಿಂದ ನಾವು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಗರಸಭೆಯಲ್ಲಿ ಮೇಲೆಗಡೆ ಮೀಟಿಂಗಲ್ಲೇ ನೀವು ಎಲ್ಲರೂ ನೋಡಿರ್ಬೋದು, ಮಾಧ್ಯಮ ಸ್ನೇಹಿತರು, ಅಲ್ಲಿ ವಾಲಂಟಿಯರಿಂಗ್ ಮಾಡಿ ಇವತ್ತವರೆಗೂ ಒಂದು 760ಕ್ಕೂ ಹೆಚ್ಚು ನಾವು ಖಾತೆಗಳು ತೆಗೆದಿದ್ದೀವಿ. ಇವತ್ತವರೆಗೂ ಅಧಿಕೃತವಾಗಿ ಏನು ಆಯುಕ್ತರು ಶಾಸಕರು ಬಂದು ಕೊಡೋವರೆಗೂ ನಾವು ಕೊಡೋದಿಲ್ಲ ಅಂತೇಳಿ ಕೊಳ್ಳಿಲ್ಲ. ಈಗ ಎಷ್ಟೋ ಜನ ಲೋನ್ಗೋಸ್ಕರ, ಮನೆ ಕಟ್ಟಬೇಕು ಲೈಸೆನ್ಸ್ಗೋಸ್ಕರ, ಮಕ್ಕಳು ಮದುವೆ ಮಾಡ್ಬೇಕಂತಗೋಸ್ಕರ, ಕೆಲವು ಸಾಲಕ್ಕೋಸ್ಕರ ನಮ್ಮ ಹತ್ರ ಬಂದು ನಮ್ಮ ಸದಸ್ಯರ ಮುಖಾಂತರ ನಮ್ಮ ಮುಖಾಂತರ ನೋವು ತೋಡ್ಕೊಂಡ್ರು. ನಾವು ಅದಕ್ಕೆ ಒಂದು ಆಪ್ಷನ್ ಇದೆ, ಅಪ್ರೂವಲ್ ಆಗಿತ್ತಷ್ಟು ಆನ್ಲೈನಲ್ಲಿ ಕಾಪಿ ಸಿಗುತ್ತೆ, ಆ ಕಾಪಿಗಳನ್ನ ನಾವು ತೆಗೆದು ಕೊಟ್ಟಿದ್ದೀವಿ. ಸುಮಾರು 400-500ಕ್ಕೂ ಹೆಚ್ಚು ಜನಕ್ಕೆ ಆನ್ಲೈನ್ ಕಾಪಿ, ಅದು ನೀವು ಕೂಡ ನಿಮ್ಮ ಮೊಬೈಲಲ್ಲೇ ತೆಗೆದುಕೊಬೋದು. ಆ ಥರ ಕಾಪಿಗಳು ನಾವು ಕೊಟ್ಟಿದ್ದೀವಿ. ಅಧಿಕೃತವಾಗಿ ಅದು ಕೊಟ್ಟಾಗ ಅಫಿಷಿಯಲ್ ಆಗಿ ನಾವು ನಗರಸಭೆಯಿಂದ ಕೊಟ್ಟಂಗೆ ಆಗುತ್ತೆ. ಇದು ಮೊದಲಿನಿಂದನೂ ಏನು ಅಧಿಕಾರಿಗಳು ಒಂದು ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡ್ಬರ್ತಾ ಇತ್ತು. ಇಲ್ಲ ನಾವೇನಾದ್ರು ಒಂದು ಕೌನ್ಸಿಲ್ ಬಾಡಿ ಏನಾದ್ರು ತಪ್ಪೇನಾದ್ರು ಮಾಡಿದ್ರೆ, ಇಲ್ಲ ಕಾನೂನು ವಿರೋಧವಾಗಿ ಏನೋ ಮಾಡಿದ್ರೆ, ನೀವು ನೇರವಾಗಿ ನಮಗೆ ಅದು ಕಾನೂನು ಕ್ರಮ ನೀವು ತೆಗೆದುಕೊಬೋದು. ಒಂದು ಮತ್ತೆ ಇವತ್ತೇನು ನಾವು ನಿಮ್ಗೆ ಆವಾಗಲೇ ಹೇಳ್ದಂಗೆ 44 ಕೋಟಿ ನಮ್ಮ ಸಂಸದರು ಹಿಂದೆ ತಂದಿರ್ತಕ್ಕಂಥ ಅನುದಾನ ಇದುವರೆಗೂ 3 ಬಾರಿ ಟೆಂಡರ್ ಆಯಿತು, ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಯಾರು ಈಗ ಚಿಕ್ಕಬಳ್ಳಾಪುರದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಸ್ವಾಮಿ? ಚಿಕ್ಕಬಳ್ಳಾಪುರ ಅಧಿಕಾರ ಯಾರ್ದಿದೆ ಸ್ವಾಮಿ? ಮತ್ತೆ UGD ಏನು ಸುಮಾರು 30 ಕೋಟಿ ಅನುದಾನ ಸುಮಾರು ವರ್ಷಗಳಾಗಿದೆ, ಇವತ್ತವರೆಗೂ ನಮ್ಗೆ ಜಾಗ ಕೊಡಲಿಲ್ಲ. ನಾನು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡೆ ಜಿಲ್ಲಾಡಳಿತಕ್ಕೆ. ಚೊಕ್ಕಳ್ಳಿಯಲ್ಲಿ ನಾವೇ ಜಾಗ ತೋರಿಸಿದ್ರೆ ಇದುವರೆಗೂ ಮಾಡ್ಕೊಡ್ತೀನಿ ಅಂತ ಬರಲಿಲ್ಲ. ಯಾಕಂದ್ರೆ ಊರಲ್ಲೆಲ್ಲ ಆಗ 15 ವರ್ಷ ಹಿಂದೆ ಏನು STP ಇದು UGD ಆಗಿತ್ತು, ಆವಾಗಿನ ಪಾಪ್ಯುಲೇಷನ್ ಮಾಡಿರೋದು. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದೊಂದು. ತಿರ್ಗಾ 17 ಕೋಟಿ ಸುಮಾರು 4-5 ವರ್ಷದಿಂದ ವಾಟರ್ ಪೈಪ್ಲೈನ್ ಮಿಸ್ಸಿಂಗ್ ಲೈನ್ಸ್, ಅದು ಕೂಡ ಟೆಂಡರ್ ಆಗಿದೆ, ಇದುವರೆಗೂ ಕೆಲಸ ಮಾಡೋದಕ್ಕೆ ಇವತ್ತವರೆಗೂ ಬಿಡ್ತಾ ಇಲ್ಲ. ಮತ್ತೆ ಏನು ಅಧಿಕಾರಿಗಳನ್ನ ಬೇಕು ಅಂತ ಎಲ್ಲಿ ನಮಗೆ ಹೆಸರು ಬರುತ್ತೆ, ನಮ್ಮ ಸಂಸದರಿಗೆ ನಮ್ಮ ನಾಯಕರಿಗೆ ಹೆಸರು ಬರುತ್ತೆ ಅಂತೇಳಿ ಅಧಿಕಾರಿಗಳಿಗೆ ಹೇಳೋದು, ಅದನ್ನ ಪೆಂಡಿಂಗ್ ಇಡ್ರಿ, ಅವ್ರು ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಆದಮೇಲೆ ನಮ್ಮ ಹುದ್ದೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಬೇಕು ಅಂತ ಈ ಥರ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ಇದ್ರೆ, ನಿನಗೆ ಲೋಕಾಯುಕ್ತಾಗ ಹಾಕ್ಕೊಡ್ತೀನಿ, SITಗೆ ಹಾಕ್ಕೊಡ್ತೀನಿ, ಅಧಿಕಾರಿಗಳಿಗೆ ಭಯ ಹಾಕ್ಸೋದು, ಬೆದರಿಸೋದು. ಚಿಕ್ಕಬಳ್ಳಾಪುರ ಅಧಿಕಾರಿಗಳು ಅದೇನಾಗಿದ್ದಾರೋ ಗೊತ್ತಿಲ್ಲ, ಒಂದು ಈ ಮಾತುಗಳಿಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ. ಈಗ ಆಯುಕ್ತರ ನನಗೆ ನೇರವಾಗಿ ಹೇಳಿದ್ದಾರೆ, ನನಗೆ ಏನು ಶಾಸಕರು ಬಂದು ಹಂಚೋವರೆಗೂ ನಾವು ಬೇರೆಯವ್ರಿಗೆ ಕಾಪಿ ಕೊಡೋದಿಲ್ಲ ಅಂತ ನನಗೆ ನಾವು ಅಧ್ಯಕ್ಷನಿಗೆ ಹೇಳಿದ್ದಾರೆ. ಸುಮಾರು ಈಗ ದಿನನಿತ್ಯ 100 ಜನ ಬರ್ತಾ ಇದ್ದಾರೆ. ಆಯುಕ್ತರ ಹತ್ರ ಹೋಗಲ್ಲ, ನೇರವಾಗಿ ಅಧ್ಯಕ್ಷ ಹತ್ರ ಬರ್ತಾರೆ. ಯಾಕಂದರೆ ನಾನು ಸ್ಥಳೀಯನು, ನಮಗೆ ಎಲ್ಲ ಪರಿಚಿತನು, ನನಗೆ ಪ್ರತಿಯೊಂದು ಮನೆಯೂ ಗೊತ್ತು, ಪ್ರತಿಯೊಬ್ಬ ಪಕ್ಷದ ಮುಖಂಡರು ನನಗೆ ಗೊತ್ತು. ಇವತ್ತು ನೀವು ಎಲ್ಲ ಪಕ್ಷದ ಮುಖಂಡರು ಚಿಕ್ಕಬಳ್ಳಾಪುರ ಕೇಳ್ಕೊಳ್ಳಿ, ನಾನು ಯಾರಿಗಾದ್ರೂ ಕೆಲಸ ಮಾಡಿಕೊಟ್ಟಿಲ್ಲ, ಏನೋ ತೊಂದರೆ ಕೊಟ್ಟಿದ್ದಾನ ನೀವು ಹೇಳ್ಸಿ, ಬೇರೆ ಅವ್ರ ಮುಖಾಂತರ ನಗರದಲ್ಲಿ ಇರ್ತಕ್ಕಂಥ ಕೆಲ್ಸಕ್ಕೆ ಬಂದಿರ್ತಕ್ಕಂಥವ್ರು ನಾನು ಒಪ್ಕೊಂತೀನಿ. ನಾನು ಇವತ್ತೇ ಬೇಕಾದ್ರೆ ನಗರಸಭೆ ಬಿಟ್ಟು ಈಚೆ ಬರಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾಕಂದ್ರೆ ನಮ್ಮ ದಿನಕ್ಕೆ ಸಾಕಷ್ಟು ಬಾರಿ ನಮಗೂ ಆಯುಕ್ತರಿಗೆ ಗಲಾಟೆಗಳು ನಡೀತಾನೆ ಇದೆ. ಬಡವ್ರು ಬರ್ತಾರೆ, ಬಡವ್ರಿಗೆ ಏನು ಗೊತ್ತಾಗಲ್ಲ, ಬರ್ತಾರೆ ಸ್ವಾಮಿ ನಮ್ಗೆ ಕಾಪಿ ಬೇಕು ಅಂತ, ಅವ್ರಿಗೆ ಗೊತ್ತಾಗೋದಿಲ್ಲ. ಎಷ್ಟೋ ಬಡವ್ರಿಗೆ ನಾವು ಸಹಾಯ ಮಾಡ್ಬೇಕಂತ ಆನ್ಲೈನ್ ಕಾಪಿಗಳು ಕೊಟ್ಟಿದ್ವಿ. ಇವತ್ತು ಅದೇ ಸುಮಾರು ಒಂದು 200ಕ್ಕೂ ಹೆಚ್ಚು ಸಬ್ರಿಜಿಸ್ಟರ್ ರಿಜಿಸ್ಟರ್ ಕೂಡ ಆಗಿದೆ. ಯಾಕಂದ್ರೆ ಅವರು ಸಾಲಕ್ಕೋ ಎಷ್ಟೋ ಜನ 10 ವರ್ಷ ಆಗಿದಂತೆ, ನಾವು ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ, ನಮ್ಗೆ ಅಗ್ರಿಮೆಂಟ್ ಅಲ್ಲೇ ಇದೆ, ಪಾಪ ಅವರು ಇವಾಗ ಡಬಲ್ ಕೇಳ್ತಾ ಇದ್ದಾರೆ, ನಮ್ಗೆ ಇವಾಗ ಕಾಪಿ ಕೊಟ್ಟರೆ ನಮ್ಗೆ ರಿಜಿಸ್ಟರ್ ಅದು ಹಳೆ ರೇಟ್ಗೆ ಆಗುತ್ತೆ ಅಂತ. ಇದು ಈ ರೀತಿ ಮುಖಾಂತರ ನಾವು ಸಹಾಯ ಮಾಡಿದ್ದೀವಿ ಜನಕ್ಕೆ. ಅಂದ್ರೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಕಾಪಿ ಕೊಡ್ಬೇಕು. ಒಂದು ಕಾಪಿ ತೆಗಿಬೇಕಂದ್ರೆ ಕಮಿಷನರ್ ತಂದು ಕೊಡ್ಬೇಕು, ತಂದು ಕೊಡಲ್ಲ. ನಾವು ನೋಡಿ ಸರ್, ಈಗ ನಾವು ಕಾಪಿ ತೆಗೆ ನಗರಸಭೆ ಹತ್ರ ಆಗ್ಬೋದು, ಇಲ್ಲ ಯಾವ್ದಾದ್ರು ವಾರ್ಡಲ್ಲಿ ಆಗ್ಬೋದು, ಎಲ್ಲ ನಮ್ಮ ಸದಸ್ಯರುಗಳು ನಾವು ರೆಡಿ ಇದ್ದೀವಿ ಕಾಪಿ ಕೊಡೋದಕ್ಕೆ. ಏನ್ ಪ್ರೋಟೋಕಾಲ್ ಪ್ರಕಾರ ಇದೆ, ಸಂಸದರು ಬರಲಿ, ಮಾನ್ಯ ಉಸ್ತುವಾರಿ ಮಂತ್ರಿಗಳು ಬರಲಿ, ಇನ್ಯಾರ್ಯಾರು ಬರ್ತಾರೋ ಎಲ್ಲರೂ ಬರಲಿ, ನಾವು ಓಪನ್ ಆಗಿ ನಾವು ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಏನು ಕಾಪಿ ರೆಡಿ ಆದಾಗಿಂದನೇ ಕೊಡ್ತಾ ಇದ್ದೀವಿ. ಈಗ ಬೇರೆ ತಾಲೂಕುಗಳಲ್ಲಿ ಎಲ್ಲ ಶಾಸಕರು ಅವತ್ತಿನ 10 ರೆಡಿ ಆಗಿದೆ 10 ಕೊಟ್ಬಿಡ್ರಿ ಅಂತ ಇದ್ದಾರೆ. ಇಲ್ಲಿ ಯಾಕೆ ಸ್ವಾಮಿ ಅದು ಆಗ್ತಾ ಇಲ್ಲ?
ಹಾ.